ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಭಕ್ತರು ದೇವಾಲಯಗಳಲ್ಲಿ ಸರತಿ ಸಾಲಲ್ಲಿ ನಿಂತು ಶಿವ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ರಾತ್ರಿಯಿಡೀ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಅಭಿಷೇಕ ಮಾಡಲಾಯಿತು. ಭಕ್ತರು ಜಾಗರಣೆ ಮಾಡುತ್ತಾ ಶಿವನಾಮ ಸ್ಮರಣೆ ಮಾಡಿದರು. ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನ ಪಡೆದರು. ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾಗರಣೆಯಲ್ಲಿ ಭಾಗಿಯಾಗಿದ್ದರು. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ರಾತ್ರಿ ಪೂರ್ತಿ ಯಕ್ಷಗಾನ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಯಿತು. ರಾತ್ರಿ ನೆರವೇರಿದ ಕಲ್ಯಾಣೋತ್ಸವದಲ್ಲಿ ಭಕ್ತರು ಭಾಗಿಯಾಗಿ ಪುನೀತರಾದರು. ಶಿವರಾತ್ರಿ ಹಿನ್ನೆಲೆ ಬಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾತ್ರಿ ಜಾಗರಣೆ, ಶಿವನಾಮ ಸ್ಮರಣೆ ನಡೆದಿದ್ದು, ಕೊರೋನಾ ಗೆದ್ದು ದೇಶ ಸುಭಿಕ್ಷವಾಗಿದೆ, ಎಲ್ಲರೂ ಸಾಮರಸ್ಯದಿಂದ ಬಾಳೋಣ ಎಂದು ಏಕದಳ ಬಿಲ್ವ ಬಂಡೆ ಮಠದ ಹಿರಿಯ ಶ್ರೀ ಸ್ವಾಮೀಜಿ ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದಾರೆ. ಈ ಮಠದ ವತಿಯಿಂದ ಚೆನ್ನಾಗಿ ನಡೀತಾ ಇದೆ. ಭಕ್ತರೆಲ್ಲ ಸ್ಪಂದಿಸಿ ಅವರೆಲ್ಲ ಬಂದು ಶಿವ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಹಳ ಸಂತೋಷವಾಗಿದೆ. ಎಲ್ಲರಿಗೂ ಪೂಜಾ ಮತ್ತು ಜೊತೆಗೆ ಪ್ರಸಾದದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ರಾತ್ರಿ ಎಲ್ಲ ನಾವು ಪೂಜೆ ನಡೀತಲೇ ಇರ್ತದೆ, ಬರ್ತಾ ಇರ್ತಾರೆ ಭಕ್ತರು. ಎಲ್ಲರಿಗೂ ರಾತ್ರಿ ಎಲ್ಲನೂ ಪ್ರಸಾದದ ವ್ಯವಸ್ಥೆನೂ ಕೂಡ ಏರ್ಪಡಿಸಿದ್ದೀವಿ. ಎಲ್ಲರೂ ಆನಂದವಾಗಿ ಬಂದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರೋ ಶಿವಂ ಶಿವ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. 65 ಅಡಿಯ ಶಿವನ ಮೂರ್ತಿಗೆ ಸಾರ್ವಜನಿಕರು ಸಾಮೂಹಿಕ ಮಂಗಳಾರತಿ ಪೂಜೆಯನ್ನ ನೆರವೇರಿಸಿದರು. ರಸ್ತೆಯುದ್ದಕ್ಕೂ ಕ್ಯೂನಲ್ಲಿ ನಿಂತು ರಾತ್ರಿಯಿಡೀ ಶಿವನ ಆರಾಧನೆ ಮಾಡಿದರು. ವಾತಾವರಣದಲ್ಲೇ ಕಾಣಿಸ್ತಾ ಇದೆ ಒಂದು ಹಬ್ಬದ ವಾತಾವರಣ. ಈಗ ಬಂಡೆ ಮಠ ಅನ್ನೋ ಒಂದು ಇದರದ್ದೇ ಒಂದು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇದು ಮಠ. ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದನ್ನ ನೋಡಿ ಖುಷಿ ಆಗ್ತಾ ಇದೆ. ಹಬ್ಬ ಅಂದ್ರೇನೆ ಅದು ಅಂತ ಅನ್ಕೊಂಡಿದೀವಿ. ಅಂದ್ರೆ ಒಬ್ರಿಗೊಬ್ರು ನಮ್ಮ ಖುಷಿಯನ್ನ ಸಂತೋಷವನ್ನ ಹಂಚ್ಕೊಳ್ಳೋದು, ವಿನಿಮಯ ಮಾಡ್ಕೊಳ್ಳೋದೇ ಹಬ್ಬ. ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ಸಡಗರ ಕಳೆಗಟ್ಟಿತ್ತು. ಶಿವರಾತ್ರಿ ಹಿನ್ನೆಲೆ ಹುಬ್ಬಳ್ಳಿ ಜಿಮ್ಖಾನಾ ಮೈದಾನದಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹುಬ್ಬಳ್ಳಿಯಲ್ಲಿ ಈ ಬಾರಿ ಮೋದಿ ಅವರ ಪ್ರೇರಣೆಯಿಂದ ಕೇದಾರನಾಥ ಶಿವಲಿಂಗ ದೇಗುಲ ನಿರ್ಮಾಣ ಮಾಡಿದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಶಿವರಾತ್ರಿ ಹಿನ್ನೆಲೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಖ್ಯಾತ ಗಾಯಕ ಅನನ್ಯ ಭಟ್ ಮತ್ತು ನವೀನ್ ಹಾಡಿಗೆ ಭಕ್ತರು ಫಿದಾ ಆದರು. ಅಲ್ಲಿ ನೆರೆದಿದ್ದವರು ಅಪ್ಪು ಅಜರಾಮರ ಹಾಡಿಗೆ ಮೊಬೈಲ್ ಟಾರ್ಚ್ ಹಾಕಿ ನಮನ ಸಲ್ಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಸಿಎಂ ಬೊಮ್ಮಾಯಿ ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ನಿಜವಾಗ್ಲೂ ಭಾವಪೂರ್ಣ ಮಿಲನ ಈ ಒಂದು ಮಹಾಶಿವರಾತ್ರಿ ದಿನ. ನಮ್ಮ ಇಬ್ಬರು ನಾಯಕರಿಗೆ ಜೋರಾದ ಚಪ್ಪಾಳೆ. ಈ ವೇಳೆ ಮಾತಾಡಿದ ಸಿಎಂ, ಹುಬ್ಬಳ್ಳಿ ಅಂದ್ರೆ ಹುಬ್ಳಿನೇ, ನಾವು ಎಲ್ಲಿಯೇ ಇದ್ರೂ ನಮ್ಮ ಮನಸ್ಸು ಇಲ್ಲಿಯೇ ಇರುತ್ತೆ. ಕೇದಾರನಾಥನನ್ನ ಹುಬ್ಬಳ್ಳಿಗೆ ಇಳಿಸಿದ್ದಾರೆ. ಶಿವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂದ್ರು. ಇದೇ ವೇಳೆ ಸಿಎಂಗೆ ಪ್ರಹ್ಲಾದ್ ಜೋಶಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಜೋಶಿ ಅವರು ಶಿವ ಶಿವ ಎಂದರೆ ಭಯವಿಲ್ಲ ಅನ್ನುವ ಹಾಡು ಹಾಡಿದರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿನ. ನಾವು ಎಲ್ಲಾದ್ರೂ ಇರ್ಲಿ, ನಮ್ಮ ಹೃದಯ ಯಾವಾಗಲೂ ಹುಬ್ಬಳ್ಳಿ 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 ಅಂತ. ಇಂಥ ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇದಾರನಾಥನನ್ನ ಹಿಮಾಲಯದಿಂದ ಇಲ್ಲೇ ಇಳಿಸಿದ್ದಾರೆ. ಎಲ್ಲರಿಗೂ ಕೇದಾರನಾಥನ ದರ್ಶನವನ್ನ ಮಾಡಿಸಿ ಶಿವರಾತ್ರಿ ದಿವಸ ಆಶೀರ್ವಾದ ಮಾಡಲು ನಿಮ್ಮನ್ನೆಲ್ಲರನ್ನು ಕೂಡ ಕೂಡಿಸಿದ್ದಾರೆ. ತಾವೆಲ್ಲ ಕೂಡ ಬಂದಿದ್ದೀರಿ. ನಿಮಗೆ
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಶಿವ ಪಂಚಾಕ್ಷರಿ ಪಠಣಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಗಡೆ ಚಾಲನೆ ಕೊಟ್ಟಿದ್ದರು. ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ ಇಡೀ ಶ್ರೀ ಕ್ಷೇತ್ರದಲ್ಲಿ ಶಿವ ಜಾಗರಣೆ ಮಾಡಲಾಯಿತು. ಪಾದಯಾತ್ರೆ ಮೂಲಕವೂ 50,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಮಧ್ಯರಾತ್ರಿ ನಡೆದ ಮಂಜುನಾಥ ಸ್ವಾಮಿಯ ರಥೋತ್ಸವದಲ್ಲಿ ಭಾಗಿಯಾದರು. ಸ್ವಾಮಿಗೆ ಅಹೋರಾತ್ರಿ ಶತರುದ್ರಾಭಿಷೇಕ, ಎಳನೀರು ಅಭಿಷೇಕ ಮಾಡಲಾಯಿತು. ಜಾಗರಣೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ವೈಭವದಿಂದ ಮಂಜುನಾಥ ಸ್ವಾಮಿಯ ಬೆಳ್ಳಿಯ ರಥೋತ್ಸವ ನಡೆಯಿತು. ಹಾಗೆಯೇ ಚಂದ್ರನಾಥ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಸಾಗಿದೆ. ಧರ್ಮಸ್ಥಳದ ಮಹಾದ್ವಾರದ ತನಕ ತೇರು ಸಾಗಿದ್ದು ರಥೋತ್ಸವ ಕಂಡು ಲಕ್ಷಾಂತರ ಭಕ್ತರು ಪುಳಕಿತರಾದರು. ನಾಡಿನ ವಿವಿಧ ಭಾಗಗಳಿಂದ ಮಹಾಶಿವರಾತ್ರಿ ಉತ್ಸವಕ್ಕಾಗಿ ಭಕ್ತರು ಧರ್ಮಸ್ಥಳಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡಿತಾನೇ ಇದ್ದಾರೆ. ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ ಸಡಗರ ಮನೆ ಮಾಡಿದೆ. ಈ ಹಿನ್ನೆಲೆ ಭಕ್ತರ ದಂಡು ಹರಿದು ಬಂದಿದೆ. 3 ದಿನಗಳಿಂದ ಪಾದಯಾತ್ರೆ ಮೂಲಕವೇ 1.5 ಲಕ್ಷ ಭಕ್ತರು ಬಂದಿದ್ದು ಇಂದು ಸಹ 1 ಲಕ್ಷ ಭಕ್ತರು ಆಗಮಿಸಿದ್ದಾರೆ ಅಂತ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸೋಮಣ್ಣ ನಿನ್ನೆ ಹೇಳಿದರು. ಭಕ್ತರಿಗೆ ಕುಡಿಯುವ ನೀರು, ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ ಅಂತ ಅವರು ಹೇಳಿದರು. ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತರು ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಇವತ್ತು 1 ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತರು ಇಲ್ಲಿದ್ದಾರೆ. ನಾವು ಎಕ್ಸೆಪ್ಟ್ ದಾರಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಊಟ ತಿಂಡಿದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅಟ್ ಎ ಟೈಮ್ ಒಂದು ಸಾರಿಗೆ 3,000 ಜನ. ಮಹಾಶಿವರಾತ್ರಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಶ್ರೀ ಭೋಗ ನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟಿದ್ರು. ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾಜ್ಯಪಾಲರಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಾಥ್ ನೀಡಿದರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲೂ ಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಉಜ್ಜಯಿನಿಯ ಮಹಾಕಾಳೇಶ್ವರನ ಸನ್ನಿಧಿಗೆ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಶಿವರಾತ್ರಿ ಹಿನ್ನೆಲೆ ಕ್ಷಿಪ್ರಾ ನದಿಯಲ್ಲಿ ದೀಪೋತ್ಸವ ಆರತಿಯನ್ನ ನೆರವೇರಿಸಲಾಯಿತು. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಭರ್ಜರಿಯಾಗಿ ಪೂಜೆ ಪುನಸ್ಕಾರ ನಡೆದಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಿವನಾಮ ಸ್ಮರಣೆ ಮಾಡಿದರು. ಇನ್ನು ಉತ್ತರಾಖಂಡ್ನ ಕೇದಾರನಾಥ ದೇವಸ್ಥಾನದಲ್ಲೂ ಶಿವರಾತ್ರಿ ಸಡಗರ ಜೋರಾಗಿತ್ತು. ಟಾಲಿವುಡ್ ಖ್ಯಾತ ನಟ ನಂದಮೂರಿ ತಾರಕ ರತ್ನ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬೆಂಗಳೂರಿನ ನಾರಾಯಣ ಹೃದಯದಲ್ಲಿ ತಾರಕ ರತ್ನ ಕೊನೆ ಉಸಿರೆಳೆದಿದ್ದಾರೆ. ಜನವರಿ 27ರಂದು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಬಳಿ ಟಿಡಿಪಿ ಪಾದಯಾತ್ರೆ ವೇಳೆ ಕುಸಿದು ಬಿದ್ದಿದ್ರು. ಆ ವೇಳೆ ಆಂಧ್ರದ ಕುಪ್ಪಂ ಬಳಿ ಹೃದಯಾಘಾತವಾಗಿತ್ತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು. 23 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ತಾರಕ ರತ್ನ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮೂಲಕ ಕುಟುಂಬಸ್ಥರು ಹೈದರಾಬಾದ್ಗೆ ಕೊಂಡೊಯ್ದಿದ್ದಾರೆ. ತಾರಕ್ ಸಾವಿನ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟಿಲ್ಲ, ಅಂತಿಮ ದರ್ಶನಕ್ಕೂ ಅವಕಾಶ ನೀಡಿಲ್ಲ, ಹಿಂಬದಿಯಿಂದ ಆಂಬ್ಯುಲೆನ್ಸ್ ಮೂಲಕ ರವಾನಿಸಿದ್ದಾರೆ ಅಂತ ನಾರಾಯಣ ಹೃದಯಾಲಯ ಬಳಿ ತಾರಕ ರತ್ನ ಅವರ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕಾಂಗ್ರೆಸ್ ನಾಯಕರು ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ದಾರೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಹೆಸರಲ್ಲಿ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಾ ಇದೆ. ಶಿವಾಜಿ ಮೂರ್ತಿಯನ್ನ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ದು, ಇದಕ್ಕೆ ರಮೇಶ್ ಜಾರಕಿಹೊಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ಪ್ರತಿಮೆಯನ್ನ ಯಾಕೆ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆ ಮಾಡ್ತಿದ್ದೀರಿ ಅಂತ ರಮೇಶ್ ಜಾರಕಿಹೊಳಿ ಪ್ರಶ್ನಿಸಿ ಹೆಬ್ಬಾಳ್ಕರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ, ಚನ್ನರಾಜ ಹಟ್ಟಿಹೊಳಿ ಮುಖಾಮುಖಿಯಾಗಿದ್ದಾರೆ. ರಾಜಹಂಸಗಡದ ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇದ್ದು ಕೆಲ ಹೊತ್ತು ಇಬ್ಬರ ಕಾರು ಮುಖಾಮುಖಿಯಾಗಿ ನಿಂತಿದ್ವು. ಕೊನೆಗೆ ಚನ್ನರಾಜ್ ಕಾರು ಹಿಂದಕ್ಕೆ ತೆಗೆದುಕೊಂಡಿದ್ದು ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳು ಘೋಷಣೆ ಕೂಗಿದ್ರು.
ಇದರ ನಡುವೆ ತಮ್ಮ ಬಗ್ಗೆ ಮಾತಾಡಿದ ಚಂದ್ರರಾಜ ಹಟ್ಟಿಹೊಳಿಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಆತ ಬಹಳ ಸಣ್ಣ ಹುಡುಗ, ಗಾಡಿ ಹೊಡೆದು ಬಾಗಿಲ್ ಕಾದು MLC ಆದವ ಅಂತ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಕಾಡ್ಗಿಚ್ಚಿನಿಂದ ಗಾಯಗೊಂಡು ಅರಣ್ಯ ಸಿಬ್ಬಂದಿ ಸುಂದರೇಶ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸಕಲೇಶಪುರದಲ್ಲಿ ಸುಂದರೇಶ್ ಪಾರ್ಥಿವ ಶರೀರದ ದರ್ಶನವನ್ನ ಸಾರ್ವಜನಿಕರು ಪಡೆದರು. ಸಕಲೇಶಪುರ ಶಾಸಕ HK ಕುಮಾರಸ್ವಾಮಿ ಕೂಡ ಅಂತಿಮ ದರ್ಶನ ಪಡೆದರು. ಸುಂದರೇಶ್ ನಿಧನ ಹಿನ್ನೆಲೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಂಬನಿ ಮಿಡಿದು ಗೌರವಪೂರ್ಣ ವಿದಾಯ ಹೇಳಿದರು. ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವ ಸಮರ್ಪಣೆ ಮಾಡಲಾಯಿತು. ಇಂದು ಶಿವಮೊಗ್ಗದಲ್ಲಿ ಸುಂದರೇಶ್ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸುಂದರೇಶ್ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ಕೋರಿದ್ದಾರೆ. ಅಶ್ವತ್ಥ ನಾರಾಯಣ ಅಸ್ವಸ್ಥ ನಾರಾಯಣ